ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಲಿದೆ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ವಿವಾಹಿತ ಮಹಿಳೆಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. ದಕ್ಷಿಣ ಭಾರತ ವರಮಹಾಲಕ್ಷ್ಮಿ ಪೂಜೆಯ ದಿನಾಂಕವು ಭಾರತದಲ್ಲಿ ಹಿಂದೂ ಕ್ಯಾಲೆಂಡರ್ ಮತ್ತು ಪಂಚಾಂಗದ ಸಮಯವನ್ನು ಆಧರಿಸಿದೆ. ವರಮಹಾಲಕ್ಷ್ಮಿ ವ್ರತ 2023ರ ದಿನಾಂಕ ಆಗಸ್ಟ್ 25. ಲಕ್ಷ್ಮೀದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ದಿನದಂದು ಪೂಜಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಎಂದರೆ ವರವನ್ನು ನೀಡುವ ದೇವತೆ ಎಂದರ್ಥ. ತಮಿಳು ತಿಂಗಳ ಆದಿಯ ಹುಣ್ಣಿಮೆಯ ದಿನ, ಶುಕ್ರವಾರ ಅಥವಾ ಪೌರ್ಣಮಿ ದಿನವನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಆಯ್ಕೆ ಮಾಡಲಾಗುತ್ತದೆ. ಕನ್ನಡ, ಮರಾಠಿ ಮತ್ತು ತೆಲುಗು ಕ್ಯಾಲೆಂಡರ್ನಲ್ಲಿ ಅನುಗುಣವಾದ ತಿಂಗಳು ಶ್ರಾವಣ ಮಾಸವಾಗಿದೆ. ಕೆಲವು ವರ್ಷಗಳಲ್ಲಿ ದಿನವನ್ನು ತಮಿಳು ಆವಣಿ ಮಾಸಗೆ ತಳ್ಳಲಾಗುತ್ತದೆ. ವರಲಕ್ಷ್ಮಿ ವ್ರತದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಕೀರ್ತಿ, ಶಾಂತಿ, ಆನಂದ ಮತ್ತು ಶಕ್ತಿ 8 ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ. ವರಲಕ್ಷ್ಮಿ ಪೂಜೆಯ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ವರಲಕ್ಷ್ಮಿ ಪೂಜೆಯ ಮಹತ್ವವನ್ನು ಶಿವನು ಪಾರ್ವತಿ ದೇವಿಗೆ ಹೇಳಿದ್ದಾನೆ ಎಂದು ನಂಬಲಾಗಿದೆ. ಪಾರ್ವತಿ ದೇವಿಯು ಮಹಿಳೆಗೆ ಹೆಚ್ಚು ಪ್ರಯೋಜನಕಾರಿಯಾದ ವ್ರತದ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದಳು. ಅದು ಭೂಮಿಯ ಮೇಲೆ ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಆಗ ಮಹಾದೇವ ಶಿವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಪ್ರಸ್ತಾಪಿಸಿದರು. ಅಷ್ಟಲಕ್ಷ್ಮಿಯ ಸಮಾನ ರೂಪ ವರಲಕ್ಷ್ಮಿ. ವರ ಎಂದರೆ ವರ, ಹಾಗಾಗಿ ಆಕೆಯನ್ನು ವರದಾನಿ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತದಲ್ಲಿ ತನ್ನನ್ನು ಪೂಜಿಸುವವರಿಗೆ ಸಂಪತ್ತು, ಶಕ್ತಿ, ಸಂತತಿ, ಆಹಾರ ಧಾನ್ಯಗಳು, ಜ್ಞಾನ, ಧೈರ್ಯ ಮತ್ತು ವಿಜಯವನ್ನು ನೀಡುತ್ತಾಳೆ. ವರಲಕ್ಷ್ಮಿ ವ್ರತ ನಿಯಮಗಳು. ಆ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆ ಮತ್ತು ರಂಗೋಲಿಯಿಂದ ಅಲಂಕರಿಸಲಾಗುತ್ತದೆ. ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನು ಸಾಂಕೇತಿಕವಾಗಿ ಸ್ವಾಗತಿಸುವ ಹೊಸ್ತಿಲಿನಿಂದ ಪೂಜಾ ಸ್ಥಳದವರೆಗೆ ದೇವಿಯ ಹೆಜ್ಜೆ ಗುರುತುಗಳನ್ನು ಚಿತ್ರಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಅರ್ಪಿತವಾದ ಶ್ಲೋಕಗಳನ್ನು ಪಠಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಅಲಂಕರಿಸಲಾಗಿದೆ. ಅರ್ಧ ತುಂಬಿದ ಕಲಶವನ್ನು ಅಕ್ಕಿ ಮತ್ತು ಮಡಿಕೆಯ ಕುತ್ತಿಗೆಯನ್ನು ತಾಜಾ ಮಾವು ಮತ್ತು ವೀಳ್ಯದೆಲೆಗಳಿಂದ ಅಲಂಕರಿಸಲಾಗುತ್ತದೆ. ಹಳದಿ ಮತ್ತು ಕುಂಕುಮ ಮತ್ತು ಬಟ್ಟೆಯಿಂದ ಹೊದಿಸಿದ ತೆಂಗಿನಕಾಯಿಯನ್ನು ಪೂಜಾ ಸ್ಥಳದಲ್ಲಿ ಇರಿಸಲಾಗುತ್ತದೆ ಮತ್ತು ಅದರಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹಿಸಲಾಗುತ್ತದೆ. ಪೂಜೆ ಮುಗಿಯುವವರೆಗೆ ಮಹಿಳೆಯರು ಉಪವಾಸ ಮಾಡುತ್ತಾರೆ. ವಿಶೇಷ ತಿನಿಸುಗಳಾದ ವಡ, ಮಾವಿನ ಅಕ್ಕಿ, ದಾಲ್ ವಡಗಳು ಮತ್ತು ಪಾಯಸ ಮುಂತಾದ ಸಿಹಿ ತಿಂಡಿಗಳನ್ನು ದಿನದಲ್ಲಿ ತಯಾರಿಸಲಾಗುತ್ತದೆ. ಮಹಿಳೆಯರು ನೆರೆಹೊರೆಯ ಮನೆಗಳಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಸಂಜೆ ಸಮುದಾಯ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ಬಳೆಗಳು, ಕುಂಕುಮ, ವೀಳ್ಯದೆಲೆ, ಹಣ್ಣುಗಳು ಮತ್ತು ಹೂಗಳಂಥ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ವರಮಹಾಲಕ್ಷ್ಮಿ ವ್ಯಾಪಾರವನ್ನು ಪ್ರಾರಂಭಿಸಲು ಮತ್ತು ಮನೆ ತಾಪವನ ಕಾರ್ಯಗಳಿಗೆ ಮಂಗಳಕರ ದಿನವಾಗಿದೆ. ಇದು ವೈಶ್ಯ ಸಮುದಾಯದ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ. ವರಲಕ್ಷ್ಮಿ ವ್ರತದ ಕಥೆ. ವ್ರತದ ಮಹತ್ವವನ್ನು ವಿವರಿಸಲು ಭಗವಾನ್ ಶಿವನು ಚಾರುಮತಿಯ ಕಥೆಯನ್ನು ಹೇಳುತ್ತಾನೆ. ಚಾರುಮತಿಯ ಪತಿ ಮತ್ತು ಕುಟುಂಬದ ಭಕ್ತಿಯಿಂದ ಸಂತುಷ್ಟಳಾದ ಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ವರಲಕ್ಷ್ಮಿ ವ್ರತವನ್ನು ಮಾಡುವಂತೆ ಕೇಳಿಕೊಂಡಳು. ಪುಣ್ಯಾತ್ಮಳಾದ ಚಾರುಮತಿಯು ತನ್ನ ನೆರೆಹೊರೆಯವರು, ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಆಹ್ವಾನಿಸಿ ಲಕ್ಷ್ಮೀ ದೇವಿಯ ನಿರ್ದೇಶನದಂತೆ ವರಲಕ್ಷ್ಮಿ ಪೂಜೆಯನ್ನು ಮಾಡಿದರು. ಪೂಜೆಯ ನಂತರ ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಜನರು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿದರು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತ. ಸಿಂಹ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ 25, 2023ರಂದು ಬೆಳಗ್ಗೆ 6:10ರಿಂದ 7:50ರವರೆಗೆ. ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ 25 ಮಧ್ಯಾಹ್ನ 12:15ರಿಂದ 2:31ರವರೆಗೆ. ಕುಂಭ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ 25 ಸಂಜೆ 6:23ರಿಂದ 7:56ರವರೆಗೆ. ವೃಷಭ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ 25 ರಾತ್ರಿ 11:06ರಿಂದ ಆಗಸ್ಟ್ 20ರ ಬೆಳಗ್ಗೆ 1:04ರವರೆಗೆ.